ನಮಸ್ಕಾರ ರೀ ಅಜ್ಜರ. ನಮಸ್ಕಾರ ಸರ್. ನಮಸ್ಕಾರ ರೀ. ಇದು ನಮ್ದು ನಮ್ಮಿ ಫ್ಲಾಟು ಎಲ್ಲೋ ಹೆಂಗಿದೆ, ಹಳದಿದು ಹೆಂಗೈತ್ರಿ ಸರ್? ಸರ್ ಪರವಾಗಿಲ್ಲ ರೀ. ನಾವು ಭಾಳ 25 ವರ್ಷದಿಂದ ಸರ್ವಿಸ್ ರೀ ಗಿಡದಾಗ. ಹ್ಞೂ ರೀ. ಗಿಡ ಹಚ್ಚದ್ರೊಳಗೆ. ಹ್ಞೂ ರೀ. ಆದ್ರೆ ಹರಿ ಗಟ್ಮುಟ್ಟು ಐತ್ರಿ. ಹ್ಞೂ ರೀ. ಹರಿ ಅಡ್ಡಾಡಿದ್ರೆ ಸಿಡಿಯೋದಲ್ಲ ರೀ. ಹ್ಞೂ ರೀ. ಹೂವು ಬಂದವ್ರು ಎಲ್ಲರೂ ಇದು ಗೋವಾ ಕಚ್ಚಿ ಬಂದ್ರಿ. ಹ್ಞೂ ರೀ. ಆದ್ರೆ ನವಮಿ ಕಂಪ್ನಿ ಹೂವು ಅಂದ್ರೆ ಅವರ ಬರ್ತಾರೆ ರೀ. ನವಮಿ ಕಂಪ್ನಿ ಹೂವು ಹಚ್ಚೇವಿ ಅಂದ್ರೆ ಪಾರ್ಟಿ ತಾವ ಬರ್ತಾರೆ, ಹೊಲಕ್ಕೆ ಬಂದ್ ಕುಂದಿರ್ತಾರೆ ರೀ. ಪರವಾಗಿಲ್ಲ ರೀ, ಹೂ ಚಲೋ ಐತ್ರಿ ಈ ಸಲ. ಎಲ್ಲ ಕಂಪ್ನಿಗಿಂತಾನೆ ನವಮಿ ಕಂಪ್ನಿ ಕೆಂಪದ ಹಂಗ ಐತ್ರಿ, ಹಳದಿದ ಹಂಗ ಐತ್ರಿ. ಕೆಂಪದು ಮಗ್ಗಿನ ಸಂಖ್ಯೆ ಹೆಂಗೈತ್ರಿ? ಮಗ್ಗಿ ಸಂಖ್ಯೆ ಚಲೋ ಐತ್ರಿ ಸರ್. ಮಗ್ಗಿ ಸಂಖ್ಯೆ ಚಲೋ ಐತ್ರಿ, ಇಳುವರಿ ಚಲೋ ಐತಿ. ಮತ್ತೆ ಈಗ ನಾನು ನೋಡ್ಲಿಕ್ಕಾಗಿ ಮೊನ್ನೆ 4-5 ದಿವಸ ನೋಡಿದಾಗ ಒಂದು ಕ್ವಿಂಟಲು ಬರ್ತೈತಿಲ್ಲ ಅಂತ ಮಾಡಿದ್ದೆ. ಇವತ್ತು ನಾನು ಬಂದು ನೋಡಿದ್ರೆ ಒಂದು ನೀವು ಅಂತೀರಿಗೆ 3-3.5-4 ಟನ್ ಬರ್ತೈತಿ ಅಂತೇಳಿ. ಸಾಕ್ರಿ ಸರ. ಮತ್ತು ಈ ವರ್ಷದ ಮಳೆಗಾಲಕ್ಕೆ ಈ ನಮೂನಿ ಗಿಡ ಅದಾವ್ರಿ. ಜೇಕರ್ ವರ್ಷಾದಂಗ ಒಂದು 2-3 ನೀರು ಕೊಟ್ಟು ಗಿಡ ಬೆಳೆದಿದ್ರಿ. ಇವು ನಾನು ತಲೆ ಒಂದು 5 ಫೂಟಿನ ಮ್ಯಾಗ ಗಿಡ ಬೆಳೆದಿದ್ದು ನೋಡ್ರಿ ಸರ. 5 ಫೂಟ್ 4ರಿಂದ 4 ಫೂಟ್ 5 ಫೂಟ್ ಬೆಳಿತಾವ್ರಿ. 4ರಿಂದ 5 ಫೂಟ್ ಬೆಳಿತಿದ್ವಿ. ಮತ್ತೆ ಈಗ 4 ಫೂಟ್ ಸಾಲು ಬಿಟ್ಟನಿ, ಅದ್ರ ಗಿಡ ಕೂಡ್ಯಾವ್ರಿ. ಮತ್ತೆ ಗಿಡ ಬೆಳೆದಿದ್ರೆ ಮತ್ತೆ ಸಾಲು ಕೂಡೇ ಬಿಡ್ತಿದ್ವಿ. ಹೌದ್ರಿ. ಹೌದು. ಎಲ್ಲಾರ್ಕಿಂತನೂ ನಂಬರ್ 1 ಪ್ಲಾಟ್ ಆಗೈತ್ರಿ ನಿಮ್ದು ಊರಾಗ. ಬೆಳವಣಿಗೆನ ಆ ಥರ ಐತಿ, ಮೇಂಟೆನೆನ್ಸ್ ಆ ಥರ ಮಾಡಿರಿ. ಮತ್ತು ಇದು ಹೆಂಗೆ ಅನಿಸ್ತತ್ರಿ ನಿಮ್ಗೆ? ಗಿಡದ ಹೂವಿನ ತೂಕ ಹೆಂಗೈತ್ರಿ? ಹೂವಿನ ತೂಕ ಅಡ್ಡಿಲ್ಲ ಸರ. ಹೂವಿನ ತೂಕ ಸ್ವಲ್ಪ ಪರವಾಗೈತ್ರಿ. ತೂಕ ಒಂದು 15-14 ಟನ್ ಬರ್ಬೋದು ರೀ. ಹೂ ತೂಕ ಅಡ್ಡಿ ಇಲ್ರಿ. ತೂಕನೂ ಚಲೋ ಐತಿ. ಹೂ ಗಟ್ಟಿಮುಟ್ಟು ಐತಿ ಅಂತಾರೆ ಎಲ್ಲರೂ. ಹೂ ಅಡ್ಡಿ ಇಲ್ರಿ. ಹಳದಿದು ಹಂಗೈತಿ, ಕೆಂಪು ಹಂಗೈತ್ರಿ. ಗಿಡದ ಗಟ್ಟಿತನ ಹೆಂಗೈತ್ರಿ? ಗಟ್ಟಿತನ ಚಲೋ ಐತ್ರಿ. ಗಿಡದ ಅಡ್ಡಾಡಿ ಹರಿ ಮುರಿಲ್ರಿ. ನೋಡ್ಬೋದ್ರಿ. ಹರಿ ಮುರಿಯಲ್ರಿ. ಒಂದು ಸ್ವಲ್ಪ ಏನೋ ಚಿಟಕ್ ಮಿಟಕ್ ಅನ್ನಂಗಿಲ್ಲ. ಅನ್ನಂಗಿಲ್ರಿ. ಗಿಡ ಗಟ್ಟಿ ಐತ್ರಿ. ಈಗ ಉಳ್ಕಾದ್ ಹೋದಾವ್ರಿ ಗಿಡ ಹೋದ್ರೆ ಹರಿ ಮುರಿತಾವ್ರಿ. ಈ ಥರದ್ದು ಈ ಥರ ಅಡ್ಡಿ ಇಲ್ರಿ. ಗಿಡ ಚಲೋ ಐತ್ರಿ. ನಾನು ಮತ್ತೆ 4 ಹೊರಟೆ ಹಚ್ಚೀನಿ. 4 ಹೊರಟೆ ನವಮಿ ಕಂಪ್ನಿ ಅಡ್ಡಿ ಇಲ್ರಿ ಗಿಡ. ಇದು ಹೆಂಗೈತ್ರಿ ಹಳದಿದು? ಹಳದಿದು ಚಲೋ ಐತ್ರಿ ಗಿಡ. ಅದ್ರ ಗಟ್ಟಿ ಅದು ಗಟ್ಟಿ ಐತ್ರಿ. ಹಳದಿದು ಗಟ್ಟಿ ಐತ್ರಿ. ಹಳದಿ ಹೂವು ಚಲೋ ಐತ್ರಿ. ಅದು ಪರವಾಗಿಲ್ಲ. ಮತ್ತು ಬೇರೆ ವೆರೈಟಿ ಎಲ್ಲ ಹಚ್ಚಿದ್ರಿ. ಈಗ ಎಷ್ಟು ಎಕರೆ ಹಚ್ಚಿದ್ರಿ ನಮ್ಮದು? ನಿಮ್ದು 1 ಎಕರೆ ಆಕೈತಿ ಸರ. 1 ಎಕರೆ ಪೂರ ಐತ್ರಿ. 1 ಎಕರೆ ಪೂರ ಐತ್ರಿ. ಮತ್ತು ನಿಮ್ಮ ಊರಾಗ ಎಷ್ಟು ಎಕರೆ ಮಾಡಿದಾರೆ ನಮ್ಮದು? ಸರ್ ಒಂದು 25-30-40-50 ಎಕರೆ ಇದನ್ನ ಮಾಡ್ಯಾರಿ. ನಾವು ಮೀನ ಮಾಡ್ಯಾರಿ. ಈ ವರ್ಷ ಹೊಸ್ತಾಗಿ ಅಲ್ರಿ. ಆದ್ರೆ ಎಲ್ಲರೂ ನೋಡ್ಯಾರ್ರಿ. ಹ್ಞೂ ರೀ. ಒಂದು 50-60 ಎಕರೆ ನವಮೀನ ಹೆಚ್ಚಿಗೆ ಆಗೈತ್ರಿ ಎಲ್ಲ ಕಡೆಗೇನ. ಹಂಗೆ ನೋಡೋಣ ಅಂತ ಸ್ಯಾಂಪಲ್ ಒಂದು 4-5 ಪ್ಯಾಕೆಟ್ ಹಚ್ಚೇವ್ರಿ. ಆದ್ರೆ ನಾನು ಇದನ್ನ ಹಚ್ಚಿದ್ದ ಭಾಳ ಹಚ್ಚೇನ್ರಿ ಹೂ ಗಿಡನ. ಅದನ್ನ ಅರ್ಧ ಎಕರೆ ಹಚ್ಚಿರಿ, ಇದನ್ನ 1 ಎಕರೆ ಹಚ್ಚಿರಿ. ಅದನ್ನ ಅರ್ಧ ಎಕರೆ ಹಚ್ಚೇನಿ, ಇದನ್ನ 1 ಎಕರೆ ಹಚ್ಚೇನ್ರಿ. ಅವೆಲ್ಲ ಅರ್ಧ ಎಕರೆ ಇದಾವ್ರಿ. ಇದನ್ನ 1 ಎಕರೆ ಹಚ್ಚೇನ್ರಿ. ಇದು ಹೆಂಗೆ ನಿಮ್ಮ ಹೆಸರು ಹೇಳ್ಬೋದ್ರಿ? ನನ್ನ ಹೆಸರು ಗುಡ್ಡಪ್ಪ ನಿಂಕಪ್ಪ ಬಾರ್ಕೇರಿ. ಊರ್ರಿ? ನಾಡೂರು. ಸಾಕಿ ನಾಡೂರು ರೀ. ತಾಲೂಕು ಹನಗಲ್, ಜಿಲ್ಲಾ ಹಾವೇರಿ. ಹಾವೇರಿ. ನಮ್ಮ ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಾಹೇಬ್ರ? ಹಾಂ ರೀ. ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಪರವಾಗಿಲ್ಲ ಗಿಡ ಅಂತವ್ರಿ ನಾವು. ಈಗ ಇಷ್ಟು ವರ್ಷದ ಹಚ್ಚೋದಕ್ಕಿಂತ ಉತ್ತಮವಾಗಿ ಇಳುವರಿನೂ ಅದಾವು. ಇಳುವರಿನೂ ಐತ್ರಿ, ತೂಕಾನು ಐತಿ. ಬಂದವ್ರ ಗಿರಾಕಿನೂ ಇಲ್ಲೇ ಹೊಲ್ದಾಗ ಕುಂದಿರ್ತಾರ್ರಿ. ಬಂದು ನಮ್ಮ ಮುಗಿಸ್ಕೊಡ್ರಿ, ನಿಮಗೆ ಹೂ ಮುಗಿಸ್ಕೊಡ್ರಿ ಅಂತೇಳಿ ಹೂವೆಲ್ಲ ಕಾಯಿಸಿ ಮಾಡ್ತಾರ್ರಿ. ಮತ್ತೆ ನಾನು ನೋಡಿದ್ರಿ, ಗೋವಾದವ್ರು ಬಂದಾಗ ಕುಂತಿದ್ರಿ ಇವತ್ತು ಬೆಳಿಗ್ಗೆ. ಒಬ್ರಿಗಿಂತ ಒಬ್ರು ರೇಟ್ ಎಷ್ಟಾಗಿ ಆಗ್ಬೋದು ಅನ್ನೋದು ಐತ್ರಿ ಈ ವರ್ಷ? ರೇಟ್ 70-75 ಆಗ್ಬೋದು ರೀ. ಆದ್ರೆ ನೀವು ಹೇಳಕ್ಕಾಗಲ್ರಿ. 1 ಎಕರೆಗೆ ಎಷ್ಟು ಟನ್ ತೆಗಿಬೋದು ನೀವು? ಎಕರೆಕ್ಕೆ ತೆಗಿಬೋದು ರೀ ಸರ. ಒಂದು ಗಿಡ ಹಾಳಾಗಲಿ ಮಟ ಅಂದ್ರೆ ಒಂದು 7 ಟನ್ 8 ಟನ್ ತೆಗಿಯೋಕ್ಕಾಗತ್ತೆ ರೀ ಸರ್. 7 ಟನ್ನಿನ ಮಟ ಯಾವ್ರಿ? ನಮ್ದು 4 ಟನ್ ಬರ್ತೈತೆ ರೀ. 4-5 ಟನ್ ಬರ್ತೈತೆ. ಮತ್ತು ದೀಪಾವಳಿಗೆ ಒಂದು 6 ಟನ್ 7 ಟನ್ ರೀ. ಮತ್ತು ತುಳಸಿಗೆ ಒಂದು 2-3 ಟನ್ ಬರ್ತೈತೆ ರೀ. ಒಟ್ಟು 5ರಿಂದ 6 ಟನ್ 1 ಎಕರೆಗೆ ರೀ. 6 ಟನ್ ಎಕರೆಗೆ ಬರ್ತೈತೆ ರೀ. ಇದರಿಂದ ಆದಾಯ ತಗೋಬೋದಲ್ರಿ ಈ ವರ್ಷ? ತಗೋಬೋದು ರೀ ಸರ್. ತಗೋಬೋದು ರೀ. ಲಾಭ ಐತಿ. ಲಾಭ ಐತಿ ರೀ. ವರ್ಷಕ್ಕಿಂತ ಈ ವರ್ಷ ಲಾಭ ಅನ್ಸೈತೆ ರೀ. ಮತ್ತು ಹೂನ್ಯಾಗ ಹಚ್ಚಿದ್ನಿ ರೀ 1 ವರ್ಷ. ಆದ್ರೆ ಈ ವರ್ಷ ಒಂದು ಸ್ವಲ್ಪ ರೇಟು ಪರವಾಗಿಲ್ಲ ರೀ. ಅದು 1 ವರ್ಷ 10 ರೂಪಾಯಿ ಕೆಜಿ ಕೊಟ್ಟಿದ್ದೆ. ಈ ವರ್ಷ ರೇಟು ಪರವಾಗಿಲ್ಲ. ಮತ್ತು ಈ ಹೂವು ಗಟ್ಟಿ ಐತ್ರಿ. ಹೂ ನೋಡಿ ಎಲ್ಲರೂ ಪಾಸ್ ಮಾಡ್ತಾರೆ. ಮತ್ತು ಅಡ್ಡಿ ಇಲ್ರಿ. ಇದು ಕೆಂಪುದು ಕಲರ್ ಹೆಂಗೈತ್ರಿ? ಕಲರ್ ಐತ್ರಿ. ಕಲರ್ ಅದು ಅಡ್ಡಿ ಇಲ್ರಿ. ಅಡ್ಡಿ ಇಲ್ಲ. ಕೆಂಪು ಕಲರ್ ಚಲೋ ಐತ್ರಿ. ಕಲರ್ ಚಲೋ ಐತಿ. ಕೆಂಪು ಹಂಗೈತ್ರಿ. ಹಳದಿದ ಬರೀ ಮ್ಯಾಚಿಂಗ್ ಐತ್ರಿ. ಮ್ಯಾಚಿಂಗ್ ಐತಿ. ಕಲರ್ ಮ್ಯಾಚಿಂಗ್ ಐತ್ರಿ ಎರಡು. ಎಲ್ಲ 2 ಗಿಡದ ಮಗ್ಗಿನ ಸಂಖ್ಯೆನೂ ಚೆನ್ನಾಗೈತಲ್ರಿ? ಮಗ್ಗಿ ಭಾಳ ಐತಿ ಬಿಡ್ರಿ. ಮಗ್ಗಿ ಸಂಖ್ಯೆ ಭಾಳ ಐತ್ರಿ. ಒಂದ್ಸಲ ಕಟಾವಾಗಿಂದ ಇನ್ನೊಂದು ಮಗ್ಗಿ ಜಾಸ್ತಿ ಆಗುತ್ತೆ ರೀ. ಮಗ್ಗಿ ಒಂದ್ಸಲ ಕಟಾವ್ ಆತಂದ್ರೆ ಮಗ್ಗಿ ಜಾಸ್ತಿ ಆಗೈತ್ರಿ. ಮನೆ ಗಿಡಕ್ಕೆ 1-2 ಹೂ ತಗೊಂಡ್ರಿ. ಮತ್ತು ಮಗ್ಗಿ ಸಂಖ್ಯೆನೂ ಜಾಸ್ತಿ ಆಗೈತಿ. ಹೂವು ಒಳ್ಳೆ ಐತ್ರಿ. ಒಂದು ಹೂ ತೆಗೆದ್ರೆ 4 ಹೂವು ಅದಾವ್ರಿ. ಮತ್ತೆ ಹೌದೌದ್ರಿ. ಈಗ ಹಳ್ಳಿದ್ರೆ ಎಷ್ಟು ದಾಯ ಎಷ್ಟು ಬಿಟ್ರಿ ಇದನ್ನ? ದಾಯ 4 ಮೀಟ್ರ್ ಹೊಡೆದ್ರಿ ಸರ್. 4 ಫೂಟ್ ಹೊಡೆದ್ರಿ. 4 ಫೂಟ್. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಸಾಹೇಬ್ರು ನೀವು? ಏನಿಲ್ಲ ಸರ್, ಇಷ್ಟ ರೀ. ಮತ್ತೇನು ಮಾಡೋದು.